ಜಾಗರಣೆಯಲ್ಲಿ ಜಾಗೃತವಾಗಲಿ ಅರಿವು, ಉಪವಾಸದಲ್ಲಿ ಅಡಗಿದೆ ಆರೋಗ್ಯದ ಒಲವು. ಕೈಲಾಸನಾಥನ ಕೃಪೆಯು ಸದಾ ಇರಲಿ, ನಮ್ಮ ಬಾಳಲ್ಲಿ ಸುಖ ಶಾಂತಿ ನೆಲೆಸಲಿ. ನಮಸ್ತೆ. Turning the calendars from January to February, we round up Mahashivaratri. Is it merely a festival? No, I would say it is a scientific celebration and also has Ayurvedic importance. ಆಯುರ್ವೇದ ಮತ್ತು ಮಹಾಶಿವರಾತ್ರಿಯ ಮಹತ್ವವನ್ನು ತಿಳಿಯೋಣ. ಆಯುರ್ವೇದದ ಪ್ರಕಾರ ನಮ್ಮ ಶರೀರವು ಪ್ರಕೃತಿಯ ಒಂದು ಭಾಗವಾಗಿದೆ. ಈ ಪವಿತ್ರ ದಿನದಂದು ಪ್ರಕೃತಿಯಲ್ಲಿನ ಬದಲಾವಣೆಯಿಂದಾಗಿ ನಮ್ಮ ದೇಹದ ಮೇಲೆ ನೇರ ಪರಿಣಾಮ ಬೀಳುತ್ತದೆ. ಶಿವರಾತ್ರಿಯು ಶಿಶಿರ ಋತು ಅಂದರೆ ಚಳಿಗಾಲ ಮುಗಿದು ವಸಂತ ಋತು ಅಂದರೆ ಉಷ್ಣಕಾಲ ಆರಂಭವಾಗುವ ಋತು ಸಂಧಿಕಾಲದಲ್ಲಿ ಬೀಳುತ್ತದೆ. ಈ ಸಮಯದಲ್ಲಿ ವಾತಾವರಣದಲ್ಲಿನ ಬದಲಾವಣೆಯಿಂದಾಗಿ ನಮ್ಮ ದೇಹದಲ್ಲಿ ಕಫದೋಷ ಹೆಚ್ಚಾಗಿರುತ್ತದೆ. ಶಿವರಾತ್ರಿಯ ಉಪವಾಸವು ಈ ಕಫದೋಷವನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ. ಆಯುರ್ವೇದ ಕೋಟ್ಸ್ ಲಂಘನಂ ಪರಮೌಷಧಂ, which means fasting is the best medicine. Complete abstinence of food or consumption of light diet gives the digestive system the much needed break and also attain sattvic energy. So, it helps the digestive system to do amapachana, detoxification, and clears the srotasis, that is the channels of the body. The night vigil or the jagarna with the vertical spine is central to the Mahashivaratri. It helps in the upward movement of the prana, that is energy. The milk and the honey used in the abhishekam also helps in cooling down of the body. ಶಿವನಿಗೆ ಅರ್ಪಿಸುವ ಬಿಲ್ಪತ್ರೆಯು ಉತ್ತಮ ಔಷಧಿಯಾಗಿದೆ. ಅದು ಮಧುಮೇಹ ನಿಯಂತ್ರಣ, ಅಜೀರ್ಣ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ವಿಭೂತಿ, which is made from traditional herbs and cow dung, is a sacred powder which is applied on the forehead that helps to recalibrate the energy and gives the person the much needed energy. ಇದನ್ನೆಲ್ಲ ನೋಡುತ್ತಿದ್ದಂಗೆ ಶಿವರಾತ್ರಿಯು ಕೇವಲ ಒಂದು ಆತ್ಮಶುದ್ಧೀಕರಣದ ಹಬ್ಬವಲ್ಲ, ಅದು ಆರೋಗ್ಯ ಹೆಚ್ಚಿಸುವ ಹಬ್ಬವೂ ಆಗಿದೆ. ಈ ಹಬ್ಬವನ್ನು ನಾವೆಲ್ಲರೂ ಸೇರಿ ಆಚರಿಸೋಣ. ಧನ್ಯವಾದಗಳು.